ಓಕೆ, ಚರ್ಚೆಯನ್ನ ಮಾಡೋಣ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಮೊದಲೇದಾಗಿ ಕಾಂಗ್ರೆಸ್ಸಿಂದ ಪರಿಷತ್ ಸದಸ್ಯರಾಗಿರುವಂತಹ ನಾಗರಾಜ್ ಯಾದವ್ ಸರ್ ಇದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂತಹ ಶಂಕರ್ ಶೆಟ್ಟಿ ಸರ್ ಇದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಇದ್ದಾರೆ, ಬಿಜೆಪಿ ಮುಖ್ಯ ವಕ್ತಾರರು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾಗರಾಜ್ ಯಾದವ್ ಸರ್, ರಾಹುಲ್ ಗಾಂಧಿ ಅವರು ತಮ್ಮ ಪ್ರಚಾರದಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು, ಚುನಾವಣೆಯಲ್ಲಿ ನಾವು ಗೆದ್ದ ನಂತರ ಟಕಾಟಕ್ ಅಂತ ಹೇಳಿ ಅಕೌಂಟ್ಗಳಿಗೆ ದುಡ್ಡು ಬರುತ್ತೆ ಅಂತ ಹೇಳಿ. ಈ ಟಕಾಟಕ್ ಅಂತ ಹೇಳಿ ಬರುವಂಥದ್ದು ವಿಧಾನಸಭೆಯಲ್ಲಿ ನಿಮ್ಗೆ ಓಟ್ ಆಗಿ ಬಂತು, ಸೀಟ್ಗಳಾಗೂ ಬಂತು, ಟಕಾಟಕ್ ಅಂತ ಹೇಳಿ. ಆದರೆ ಈ ಎಕ್ಸಿಟ್ ಪೋಲ್ಗಳಲ್ಲಿ ಟಕಾಟಕ್ ಅಂತ ಹೇಳಿ ಯಾಕೆ ಯಾವುದು ಕಾಣಿಸ್ತಾ ಇಲ್ಲ ಸೀಟ್ಗಳು? ಇದು ಎಕ್ಸಿಟ್ ಪೋಲ್, ಅದಕ್ಕೆ ರಿಯಲ್ ಇಲ್ಲ. ನಾವು ಮಾತಾಡಿದ್ದೆಲ್ಲ ರಿಯಲ್, ರಾಹುಲ್ ಗಾಂಧಿ ಮಾಡೋದೆಲ್ಲ ಆಕ್ಚುಯಲ್ ಡಿಫರೆಂಟ್ ಫ್ರಮ್ ಎಕ್ಸಿಟ್ ಪೋಲ್ಸ್. ಸೊ ಇದು ಟಕಾಟಕ್ ಚೇಂಜ್ ಆಗುತ್ತೆ, 100% ಚೇಂಜ್ ಆಗದೇ ಇದ್ರೆ ಆಗ್ತದೆ ಅಂತಕ್ಕಂಥ ನಂಬಿಕೆ ನಮಗೆ. ದುಡಿಮೆ ಆ ಥರ ಇದೆ. ನಾನು ದುಡಿದ ಮೇಲೆ ನನ್ನ ಬೆಳೆ ಚೆನ್ನಾಗಿ ಬರ್ತದೆ, ನನಗೆ ಚೆನ್ನಾಗಿ ಗೊತ್ತಿರ್ತದೆ. ಪಾಪ ಮಳೆ ಬರಲಿಲ್ಲ ಅಂದ್ರೆ ಬೆಳೆ ನಾಶ ಎಲ್ಲ ಬಂದಿದೆ. ಏನಾಗಿದೆ ಅಂದ್ರೆ 10 ವರ್ಷಗಳ ಕಾಲ NDA ಸರ್ಕಾರದ ಬರಗಾಲ ಇವತ್ತಿನ ದಿವಸ ನಮಗೆ ರಿಸಲ್ಟ್ಸ್ ಕೊಡ್ತವೆ. ಇವ್ರು ನಮ್ಗೆ ಬೇಡ ಅಂತಕ್ಕಂಥ ಜನ ತೀರ್ಮಾನ ಮಾಡಿರ್ತಾರೆ. ಕರ್ನಾಟಕದ ವಿಚಾರಕ್ಕೆ ಬಂದಾಗ ಹಲವಾರು ಒಂದು ಆವ್ರೇಜ್ ತೊಗೊಂಡ್ಬಿಟ್ಟಾಗ ಎಲ್ಲೋ ಒಂದು 5-6 ಸೀಟ್ಗಳು ಮಾತ್ರ ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಒಂದೊಂದಾಗಿ ಹೇಳೋಕೆ ಹೋದರೆ ತುಂಬ ಲೆಟ್ ಮಿ ಟೆಲ್ ಯು. ನಾವು ಈಗ ವಿಚಾರಧಾರೆಗಳು ಬಂದಿರತಕ್ಕಂಥ ಏನಂತಂದರೆ, ಕರ್ನಾಟಕದ ಮೂಲಕವೇ ದೇಶದ ವಿಚಾರ ಚರ್ಚೆ ಮಾಡೋಣ. ಎಕ್ಸಿಟ್ ಪೋಲ್ಗಳ ವಿಚಾರದಲ್ಲಿ ಬಂದಾಗ ಯಾವಾಗಲೂ 1 ಸಲ 2 ಸಲ ಅವರು ಒಂದು ಪರ್ಟಿಕ್ಯುಲರ್ ಚಾನಲ್ ಯಾವ್ದು ಮಾಡಿದಿರ್ತಕ್ಕಂಥ ಸರಿ ಇರ್ಬೋದು ಅಂತ. ಒಟ್ಟಾರೆಯಾಗಿ ತೊಗೊಂಡು ನೋಡಿದಾಗ ಹಲವು ಬಾರಿ ಅವರು ಫೇಲ್ ಆಗಿರ್ತಕ್ಕಂಥದ್ದು. ನೀವು ತಗೊಳ್ಳಿ, 2014ರಲ್ಲಿ ಕೂಡ ಏನು ಪೊಸಿಷನ್ ಕೊಟ್ಟಿದ್ರು, ಸುಮಾರು 6 ಸರ್ವೆ ಮಾಡಿರ್ತಕ್ಕಂಥ ಕಂಪ್ನಿಗಳ ಬಗ್ಗೆ ಮಾತಾಡೋದೇ ಆದರೆ ದೇ ಹ್ಯಾವ್ ಕಂಪ್ಲೀಟ್ಲಿ ಫೇಲ್ಡ್. ಯಾಕಂದರೆ ದೇ ನೆವರ್ ಎಕ್ಸ್ಪೆಕ್ಟೆಡ್ 336 ಬರ್ತದೆ, ಯಾವನು ಹೇಳಿರಲಿಲ್ಲ. ಎಲ್ಲರೂ ಕೂಡ 272 NDA ಬರ್ತದೆ ಅಂತಂದ್ರು. ಜಾಸ್ತಿನೇ ಬಂತು, ಕಡಿಮೆ ಬಂತು. ಲಾಸ್ಟ್ ಟೈಮ್ ಇಲ್ಲ, ನಾನು ಹೇಳಿ ಲಾಸ್ಟ್ ಟೈಮ್ ಮಾಡಿದ್ರೆ ಅಷ್ಟೇ ಜನ ಮಾಡಿದ್ರು, ಈಗ ಜಾಸ್ತಿ ಜನ ಮಾಡಿದ್ದಾರೆ. 2019 ಕೂಡ ಇಲ್ಲ, ಒಂದು ನಿಮಿಷ ಸರ್, ನಾನು ನಿಮಗೆ ಮಾತನ್ನ ಕೊಡಿ. ನೋಡಿ, ಇಲ್ಲಿ ನೋಡಿ, ಸಾರಿ, ನಾನು ಇಂಟರ್ವ್ಯೂ ಆಗ್ತಾ ಒಂದು ನಿಮಿಷ. 2019 ಚುನಾವಣಾ ಸಮೀಕ್ಷೆಗಳ ಬಗ್ಗೆ ನಾನು ಎಕ್ಸಾಂಪಲ್ ಏನು ಗೊತ್ತ ಹೇಳ್ತೀನಿ. ಯಾವಾಗಲೂ ಒಂದು ಚುನಾವಣೆ ತಗೊಂಡು ನೀವು ಮಾತಾಡಬಾರ್ದು. 2014 ನಾಗರಾಜ್ ಯಾದವ್ ಸರ್, ನೀವು ಹೇಳ್ತಾ ಇರೋದ್ರಿಂದ ಪಾಯಿಂಟ್ ಹೋಗುತ್ತೆ ಅಂತ ಹೇಳಿ ನಾನು ಯಾಕೆ ಹೇಳ್ತಾ ಇದ್ದೀನಿ, ಪಾಯಿಂಟ್ ಕೊಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಡಿ ಸರ್. ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನೀವು ಹೇಳ್ತಾ ಇರೋದು ಕೆಲವೊಂದು ಮಾತ್ರ ಸರಿಯಾಗಿದೆ, ಇನ್ನು ಉಳಿದಿದ್ದು ಯಾವುದು ಸರಿಯಾಗಿಲ್ಲ ಅಂತ ಹೇಳಿಲ್ಲ ನಾನು. ಸೊ ಹಾಗಾಗಿ 2019ರಲ್ಲಿ ಕೊಟ್ಟಂತ ಸಮೀಕ್ಷೆಗಳಲ್ಲಿ 2 ಕರೆಕ್ಟ್ ಆಗಿದೆ, 350+ ಅಂತ ಅದನ್ನ ಹೇಳ್ತೀನಿ ರೀ. ನಾನು ಅದಕ್ಕೆ ಇನ್ನು 19 ಬಂದೇ ಇಲ್ಲ, 14ರಲ್ಲೇ ಇದ್ದೀನಿ. 14ರಲ್ಲೇ ಇದ್ದೀರಾ ನೋಡಿ. 14 ಮತ್ತು 19 ಎರಡು ಕೂಡ ನಾನು ಫಿಗರ್ಸ್ ತಂದಿನಿ. ಯಾಕಂದ್ರೆ ನಿಮ್ಮ ಚಾನೆಲ್ ಬಂದವರು ಕೆಲವು ಜನ ಕೇಳ್ತಾರೆ ಏನು ದಾಖಲೆ ಇದೆ ಅಂತ, ಅದಕ್ಕೋಸ್ಕರ ತಂದಿರತಕ್ಕಂಥದ್ದು. ನಾನು ಹೇಳ್ತೀನಿ, 14ರಲ್ಲೂ ಕೂಡ ನೀವು ನೋಡಿದಾಗ ಸುಮಾರು ಒಂದು 6-7 ಸಮೀಕ್ಷೆಗಳು ನೋಡಿದಾಗ 336 330 ಮೇಲೆ ಬರ್ತಂತ ಯಾರು ಕೂಡ ಹೇಳಿರ್ಲಿಲ್ಲ. ಚಾಣಕ್ಯ ಹೇಳುತ್ತಲ್ಲ, ಒಂದು ನಿಮಿಷ ಇರಿ, ಹೇಳ್ತಾ ಇದ್ದೀನಿ. ಚಾಣಕ್ಯ ಹೇಳಿದ್ರು 340 ಹೇಳ್ತಾರೆ ಅವರು. ಹೌದು, ಆಯ್ತಾ? ಅದೊಂದು ಬಿಟ್ಟು ಬೆಲೆಲ್ಲಿದೆ, ಅದೊಂದು ಟಿಕ್ ಮಾಡಿ. ಇದ್ರಲ್ಲಿ ಒಂದಾದ್ರೂ ಆಗ್ಬೋದಲ್ಲ ಆಗಿದ್ದಾಗ. ಹಾಗಾದ್ರೆ ಹೇಳ್ತೀನಿ, ಈಗ ಕೊಟ್ಟಿರುವಂತ ಎಕ್ಸಿಟ್ ಪೋಲ್ಗಳಲ್ಲಿ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಬರುತ್ತೆ, ಎಲ್ಲ 20+ ಇದೆ. ಬಿಜೆಪಿ ನೀವು ಮಾತಾಡುವಾಗ ನಿಮ್ಮ ಫ್ಲೋನ ಕಟ್ ಮಾಡಬಾರ್ದು. ನಿಮಗೂ ರೈಟ್ ಇಲ್ಲ ನಮ್ಮ ಫ್ಲೋ ಕಟ್ ಮಾಡ್ಲಿಕ್ಕೆ. ದಯವಿಟ್ಟು ನಿಮ್ಮ ಸಮಯ ಇರ್ತದೆ, ಗಂಟೆ ಅಲ್ಲಿ ಬರ್ತಾ. ನಾನೇನು ಹೇಳ್ತೀನಿ ಗೊತ್ತಾ, ನಿಮಗೆ ಒಂದು 7-8 ಸಂಸ್ಥೆಗಳು ಮಾಡಿರ್ತಕ್ಕಂಥ ಯಾವುದೋ ಒಂದು ಸರಿ ಇರ್ತಕ್ಕಂಥ ಇಟ್ಕೊಂಡು ಮಾತಾಡ್ತಿರಲ್ಲ, ಅದನ್ನ ನೀವು ಆವರೇಜ್ ತಗೊಂಡು ಮಾಡಕ್ ಹೋಗ್ಬೇಡಿ. ನಾನು ಏನು ಹೇಳ್ತಾ ಇದ್ದೆ ಅಂದ್ರೆ, ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದುವರೆಗೂ ಕೂಡ ನಡೆದಿರ್ತಕ್ಕಂಥ ಸಮೀಕ್ಷೆಗಳಲ್ಲಿ ಹಿಂಗ ಆಗಬಹುದು ಅಂತಕ್ಕಂಥ ಸೂಚನೆಗಳು ಕೊಡ್ತಾರೆ. ಸೊ ಆಕ್ಚುಯಲ್ ದ ಡಿಫರೆಂಟ್. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು, ಕರ್ನಾಟಕ ರಾಜ್ಯದಿಂದ ಹಿಡಿದು ದೇಶದಲ್ಲಿ ಇಡ್ತೀನಿ ಕೇಳಿ, ನಾವು 295 ಸೀಟುಗಳು ಗೆಲ್ತೀವಿ ಅಂತಕ್ಕಂಥದ್ದು ನಾವು ಕಾಂಗ್ರೆಸ್ನವ್ರು ಹೇಳೋದಲ್ಲ. ಅಲಯನ್ಸ್ ಪಾರ್ಟಿ ಎಲ್ಲರನ್ನೂ ತಗೊಂಡು ಮಾತಾಡಿ ಅವರ ಕ್ಷೇತ್ರದಲ್ಲಿ ಅವರ ರಾಜ್ಯಗಳಾಗಿ ತಗೊಂಡು ಮಾತಾಡ್ತಾ ಇರೋದು. ಎರಡನೇದು ಹೇಳ್ಬೇಕು ಅಂದ್ರೆ, ಮೋದಿ ಅವರ ಬಗ್ಗೆ ಪ್ರೊಜೆಕ್ಷನ್ ಮಾಡಿರ್ತಕ್ಕಂಥವ್ರು ಮಾಧ್ಯಮದವರು ಹಲವಾರು ಸಂಸ್ಥೆಗಳು ಮಾಡಲೇಬೇಕಾಯ್ತು. ಯಾಕಂತಂದ್ರೆ ಮೊದಲಿಂದಾನು ಕೂಡ ಅವ್ರ ಪರವೇ ಮಾತಾಡ್ಕೊಂಡು ಬಂದಿರ್ತಕ್ಕಂಥ ಆದ್ರೆ ನಾಳೆ ಬೆಳಗ್ಗೆ ಕರ್ನಾಟಕ ತಗೊಳ್ಳೋಣ ಇಷ್ಟೆಲ್ಲ ಮಾತಾಡಿದ್ವಿ. ಯಾರಾದ್ರೂ ಹೇಳಿದ್ರ ನಮ್ಗೆ 135 ಸೀಟ್ ಬರ್ತದೆ ಅಂತ? ಯಾವ ಚಾನಲ್ ಹೇಳಿದ್ರ? ಏನ್ ಹೇಳಿದ್ರು ಗೊತ್ತಾ? ಎಲ್ಲರೂ ಕೂಡ ಅತಂತ್ರ ಬರ್ತದೆ ಇನ್ನೇನು ಅಂತ ಹೇಳಿದ್ರು. ಏನಾಯ್ತು ಕೊನೆ ಕರ್ನಾಟಕದಲ್ಲಿ 43% ಓಟ್ ತಗೊಂಡು ಉತ್ತರ ಇಲ್ಲ ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀರಾ ಅಂತ. ಎಲ್ಲ ವಿಚಾರ ಹೇಳ್ತಾ ಇದ್ದೀನಿ. ಪ್ರಶ್ನೆಗೆ ಉತ್ತರ ಕೊಡಿ, ಎಲ್ಲ ನೀವೇ ಮಾತಾಡ್ಕೊಂಡು exit poll is not accurate poll. We reject this poll. It is not right poll. ಈಗ ಒಂದ್ ಪ್ರಶ್ನೆ ಇರುತ್ತೆ ನಿಮ್ಗೆ. ಆಲ್ಮೋಸ್ಟ್ ನಾವು ಎಕ್ಸಿಟ್ ಪೋಲ್ ನ ರಿಸಲ್ಟ್ ಅನ್ನ ನೋಡಿದಾಗ, ಪ್ರೆಡಿಕ್ಷನ್ ಅನ್ನ ನೋಡಿದಾಗ
ನಿಮಗೂ ಹಾಗೂ JDS ನ ಮೈತ್ರಿನೂ ವರ್ಕೌಟ್ ಆಗಿದೆ ಅನ್ನೋದು ಒಂದು ಅಂದಾಜ್ ಸಿಗ್ತಾ ಇದೆ ನಮಗೆ. ಸೊ ನಿಮ್ಮಿಂದ ಅವ್ರಿಗೆ ಲಾಭ ಆಗಿದೆ, ಅವರಿಂದ ನಿಮಗೆ ಲಾಭ ಆಗಿದೆ ಅನ್ನೋ ಖುಷಿನ, ಯಾವ್ದ್ರ ಖುಷಿ ಜಾಸ್ತಿ ಬಿಜೆಪಿಗೆ ಈಗ? ನೋಡಿ, ಎರಡೂ ಪಾರ್ಟಿಗೂ ಅನುಕೂಲ ಆಗಿದೆ. ಓಕೆ, ಈಗ ಲಾಸ್ಟ್ ಟೈಮು ವಿತೌಟ್ JDS ನಾವು 25 ತೊಗೊಂಡಿದ್ವಿ, ವಿತ್ JDS ಕಾಂಗ್ರೆಸ್ ಇತ್ತು, ಇಬ್ರಿಗೂ ಒಂದೊಂದು ಸೀಟ್ ಬಂದಿತ್ತು. ಸರಿ ಈ ಸಲ JDS ಅಂಡ್ BJP ಅಲಿಯನ್ಸ್ ಆಗಿರೋದು. ಸರಿ, ಲಾಸ್ಟ್ ಟೈಮ್ ನಾವು 25 ತೊಗೊಂಡಿದ್ವಿ, ನಿಮ್ಗೊಂದು ಬಂದಿತ್ತು, JDS ಒಂದು ಬಂದಿತ್ತು, ಒಂದು ಇಂಡಿಪೆಂಡೆಂಟ್ ಅಣ್ಣ, ಒಟ್ಟು 28 ಆಯ್ತಲ್ಲ, ನಿಮ್ಗೆ ಒಂದೇ ಬಂದಿದ್ದು. ಅಲ್ಲಿ ನನ್ನ ಮೇಲೆ ಗೆದ್ದಿದ್ದು ಬೆಂಗಳೂರು ಗ್ರಾಮಾಂತರ, ಮಂಡ್ಯದಲ್ಲಿ ಇಂಡಿಪೆಂಡೆಂಟು, ರೇವಣ್ಣ ಪ್ರಜ್ವಲ್ ರೇವಣ್ಣ ಹಾಸನಲ್ಲಿ ಗೆದ್ದಿದ್ದು. 25 ನಾವು ಗೆದ್ದಿದ್ವಿ. ಯಾರು 25 ಬರ್ತದೆ ಅಂತ ನಮಗೂ ಯಾರು ಹೇಳಿರಲಿಲ್ಲ. 25 ಬಂದು ನಿಮ್ಗೆ ಒಂದು ಬರುತ್ತೆ ಅಂತ ಯಾರು ಹೇಳಿರಲಿಲ್ಲ. ನಾನು ಹೇಳ್ತೀನಿ ಒಂದು ನಿಮಿಷ, ಮಧ್ಯೆ ಮಾತಾಡಬೇಡಿ, ಕೇಳಿಸ್ಕೊಳ್ಳಿ ಸರ್. ಒಂದೇನಂದ್ರೆ ಫಸ್ಟ್ ಕಾರಣ ಏನಂದ್ರೆ 20+ ಹೇಳಿತ್ತು ಅವರಿಗೆ, ಎಕ್ಸಿಟ್ ಪೋಲ್ ಅಲ್ಲಿ 20+. ಕಂಟಿನ್ಯೂ ಮಾಡಿ ಸರ್. ಮಧ್ಯೆ ಮಾತಾಡ್ಬಿಡ್ರಿ ಸರ್. ಈಗ ಈ ಚುನಾವಣೆ ಇದು ರಾಷ್ಟ್ರೀಯ ಚುನಾವಣೆ. ಈಗ ಯಾಕೆ ಎಕ್ಸಿಟ್ ಪೋಲ್ ಅಲ್ಲಿ ಎಲ್ಲ ಅವರೇಜ್ ಪ್ರತಿಯೊಂದವರು ಸಹ ಮಿನಿಮಮ್ 20, 18, 19, 20 ಆ್ಯಂಡ್ ಎಬೋ ಅಂತ BJP ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸಿಂಗಲ್ ಡಿಜಿಟ್ ಕೊಟ್ಟಿದ್ದಾರೆ, 6, 3, 4, 5 ಈ ಥರದ್ದು ಕೊಟ್ಟಿದ್ದಾರೆ. ಕಾರಣ ಏನಂತೇಳಿದ್ರೆ, ನಾವು ಇದನ್ನು ಭಾರತೀಯ ಜನತಾ ಪಾರ್ಟಿ NDA ಇದು ರಾಷ್ಟ್ರೀಯ ಚುನಾವಣೆ ಅಂತೇಳಿ ನಾವು ಕನ್ಸಿಡರ್ ಮಾಡಿ, ನ್ಯಾಷನಲ್ ಎಲೆಕ್ಷನ್ ಅಂತೇಳಿ ನಾವು ತಿಳ್ಕೊಂಡು, ಸಿದ್ದರಾಮಯ್ಯನವರು DK ಶಿವಕುಮಾರ್ ಇದು ನ್ಯಾಷನಲ್ ಎಲೆಕ್ಷನ್ ಅಂತ ಕನ್ಸಿಡರ್ ಮಾಡಲಿಲ್ಲ ಸರ್. ಅವರು ಅಸೆಂಬ್ಲಿ ಎಲೆಕ್ಷನ್ಸ್ಗೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಎಕ್ಸಿಟ್ ಪೋಲ್ ರಿಸಲ್ಟ್ ನೀವು ಒಪ್ಪಕ್ ರೆಡಿ ಇಲ್ಲ. ನೀವು ಒಪ್ತೀರಾ ಈಗ ಎಕ್ಸಿಟ್ ಪೋಲ್ ರಿಸಲ್ಟ್ ನಿಜ ಆಗುತ್ತೆ, ನಾಳೆ ರಿಸಲ್ಟ್ ರೂಪದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದೀರಾ? ಅವರು ಲಕ್ಷಾಂತರ ಜನ ಶಾಂಪಲ್ ಕಲೆಕ್ಟ್ ಮಾಡಿ ಕೊಟ್ಟಿರ್ತಕ್ಕಂಥ ರಿಸಲ್ಟ್. ಮತ್ತೆ 2004ರಲ್ಲೂ ವಾಜಪೇಯಿ ಅವರು ಮತ್ತೆ ಪ್ರಧಾನಿ ಆಗ್ತಾರೆ ಅಂತ ಎಕ್ಸಿಟ್ ಪೋಲ್ ರಿಸಲ್ಟ್ ಅವಾಗ್ಲೂ ಪ್ರೆಡಿಕ್ಟ್ ಆಗಿತ್ತು. ಅವಾಗ ಸುಳ್ಳಾಗಿತ್ತಲ್ಲ ಸರ್? ಇಂಡಿಯಾ ಶೈನಿಂಗ್ ಅಂತ ಕೊಟ್ಟಿತ್ತು, ವ್ಯತ್ಯಾಸ ಆಯ್ತು, ಅದರಲ್ಲಿ ಡಿಫ್ರೆನ್ಸ್ ಆಯ್ತು, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಆದರೆ ಕೆಲವು ಸಮಯದಲ್ಲಿ ನಾನು ನಂಬೋದೇ ಇಲ್ಲ ಅಂತ ಹೇಳಿದ್ರೆ, ನಿಯರೆಸ್ಟ್ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ ಇವ್ರು ಕೊಟ್ಟಿರ್ತಕ್ಕಂಥ. ಲಾಸ್ಟ್ ಟೈಮ್ ಕಾಂಗ್ರೆಸ್ಗೆ 135, 136 ಅಂತ ಕೊಟ್ಟಿದ್ರಲ್ಲ, ಅವಾಗ ಹೆಂಗೆ ಇವ್ರು ಒಪ್ಕೊಂಡ್ರು? DK ಶಿವಕುಮಾರ್ ನೋ ನಾಟ್ 135, 136 ಅಂತ ಅವರು ಅಕ್ಯುರೇಟ್ ಆಗಿ ಹೇಳ್ತಾರೆ. ಹೆಂಗೆ ಹೇಳ್ತಾರೆ? ಅವತ್ತು ಹೆಂಗೆ ಎಕ್ಸಿಟ್ ಪೋಲ್ ಒಪ್ಕೊಂಡ್ರು ಅವರು? ಇವತ್ತೇ ನನಗೆ ಫೇವರ್ ಆಗಿ ಬರ್ದಾಗ ಮಾತ್ರ ಎಕ್ಸಿಟ್ ಪೋಲ್ ನಂದು, ನನ್ನ ಫೇವರ್ ಆಗಿ ಇಲ್ಲ ಅಂತೇಳಿ ಎಕ್ಸಿಟ್ ಪೋಲ್ ಇಲ್ಲ ಅನ್ನೋದು ಸಲ. ಕಾರಣ ಏನಂದ್ರೆ ಅವ್ರಿಗೆ ಅವ್ರ ಮನಸ್ಥಿತಿನೇ ಅರ್ಥ ಆಗ್ತದೆ. ಅವರು ಇದನ್ನ ರಾಷ್ಟ್ರೀಯ ಚುನಾವಣೆ ಅಂತೇಳಿ ಸಿದ್ದರಾಮಯ್ಯ DK ಶಿವಕುಮಾರ್ ರಾಷ್ಟ್ರೀಯ ಚುನಾವಣೆ ಆಗಿಲ್ಲ ಅಂದ್ರೆ ನಿಮ್ಗೆ ನೋಟ್ ಆಗ್ತಿರ್ಲಿಲ್ಲ. ಅಲ್ಲ, ನಾವು ರಾಷ್ಟ್ರೀಯ ಚುನಾವಣೆ ಅಂತೇಳಿ ಕ್ಯಾಂಪೇನ್ ಮಾಡಿದ್ವಿ. ಕಾಂಗ್ರೆಸ್ಗೆ ವೋಟ್ ಹಾಕ್ತಿರಲಿಲ್ಲ. ಒಂದು ನಿಮಿಷ ಅರುಣ್, ಅವ್ರಿಗೆ ಅವ್ರಿಗೆ ಅಜೆಂಡಾ ಲೆಸ್ಸು. ಇವರು ಇದು ಇಂಡಿಗೆ ಒಂದೇ ಒಂದು ಅಜೆಂಡಾ ಇಲ್ಲ. ಕಾಂಗ್ರೆಸ್ ಒಂದು ಅಜೆಂಡಾ ಅಜೆಂಡಾ ಲೆಸ್. ಶಂಕರ್ ಶೆಟ್ಟಿ ಸರ್, ಒನ್ ಸೆಕೆಂಡ್ ಪ್ಲೀಸ್, ಒನ್ ಸೆಕೆಂಡ್. ಶಂಕರ್ ಶೆಟ್ಟಿ ಸರ್, ಒಂದ್ ನಿಮಿಷ, ಒಂದ್ ಸೆಕೆಂಡ್. ನಾಗರಾಜ್ ಸರ್, ಒಂದ್ ನಿಮಿಷ ಪ್ಲೀಸ್. ಪ್ರೀ ಪೋಲ್ ಆಗಿದ್ದಿದ್ರೆ ಹೌದು, ಯಾವುದೋ ಒಂದು ಪಕ್ಷಕ್ಕೆ ಯಾರೋ ಫೇವರ್ ಆಗಿ ಏನೋ ಕೆಲಸ ಮಾಡಿದರೆ, ಜನರ ಮೇಲೆ ಪರಿಣಾಮಗಳನ್ನ ಬೀರಬಹುದು ಪ್ರೀ ಪೋಲ್ ಆಗಿದ್ದಿದ್ರೆ, ಅಂದ್ರೆ ಚುನಾವಣಾ ಪೂರ್ವವಾಗಿ ನಡೆಸಿರುವಂತ ಒಪಿನಿಯನ್ ಪೋಲ್ ಆಗಿದ್ದಿದ್ರೆ. ಈಗ ಚುನಾವಣೋತ್ತರ ಆಗೋಗ್ಬಿಟ್ಟಿದೆ, ವೋಟ್ ಮಾಡಿರೋದೆಲ್ಲ ಮತಗಟ್ಟೆಗಳು ಇದು ಭದ್ರವಾಗಿದೆ. ಈಗ ಯಾರಾದರೂ ಒಬ್ಬರು ಪರವಾಗಿ ನಿಂತ್ಕೊಂಡು ಈ ತರ ಎಕ್ಸಿಟ್ ಪೋಲ್ಗಳನ್ನು ಹಾಕೋದ್ರಲ್ಲಿ ಏನ್ ಲಾಭ ಇದೆ ಸರ್? ಯಾರಿಗೆ? ಅರುಣ್, ಕ್ರೆಡಿಬಿಲಿಟಿ ಇಂಪಾರ್ಟೆಂಟ್ ಅಲ್ಲ ಆ ಸಂಸ್ಥೆಗಳದ್ದು. ನಾನು ಯಾದವ್ ಅವರು ಹೇಳಿದ್ರು ಪಾರ್ಷಲ್ ಇದ್ದೇನೆ, ಎಲ್ಲ ಎಕ್ಸಿಟ್ ಪೋಲ್ಗಳು ಕರೆಕ್ಟ್ ಆಗಿಲ್ಲ. ಬಟ್ ನಾನು ಒಂದೇ ಒಂದು ಎಕ್ಸಿಟ್ ಪೋಲ್ ಫಾಲೋ ಮಾಡೋದು ಲಾಸ್ಟ್ 6-7 ಇಯರ್ಸ್. ಒಂದೇ ಒಂದು ಎಕ್ಸಿಟ್ ಪೋಲ್ ಫಾಲೋ ಮಾಡೋದು, ಆಕ್ಸಿಸ್ ಇಂಡಿಯಾದು ಒಂದು ಪ್ರದೀಪ್ ಗುಪ್ತಂದು ಪಾನ್ ಬರ್ತಾರೆ. ಇಟ್ ಈಸ್ ಇನ್ ಟೆಲಿಕಾಸ್ಟ್ ಇಂಡಿಯಾ ಟುಡೇ ಅವರು ಮಾಡ್ತಾರೆ. ಆ ದಿನ ನಿಮಗೆ ವ್ಯೂವರ್ ನೋಡಬೇಕು, ನನ್ನ ಹತ್ರ ಅದು ಗ್ಯಾಪ್ ಉಂಟು. ಬೇಕಾದರೆ ಒಂದು TV ನೋಡ್ತಿರೋ ಇಂಗ್ಲೀಷಲ್ಲಿ 11 ಚಾನಲ್ ಇದ್ದರೆ 10 ಚಾನಲ್ದು ಟೋಟಲ್ ಮಾಡಿ ನೋಡ್ತಾರಲ್ಲ, ಅದಕ್ಕಿಂತ ಡಬಲ್ ಒಂದೇ ಚಾನಲ್ ನೋಡ್ತಾ ಇದ್ರು ಜನ. ಸೊ ಅವನು ರೆಪ್ಯುಟೇಷನ್ ಇದೆ, ಇಲ್ಲಿ ಕೇಳಿ, ಅವನು ದಟ್ ಈಸ್ ಇಸ್ ಬ್ರ್ಯಾಂಡ್, ದಟ್ ಈಸ್ ಇಸ್ ಕ್ರೆಡಿಟಬಿಲಿಟಿ. ಸೊ ನಾನು ಯಾವ ಎಕ್ಸಿಟ್ ಪೋಲ್ ನೋಡಿಲ್ಲ, ನೀವೆಲ್ಲ ಕೋಟ್ ಮಾಡಿ, ನಾನು ಒಂದನ್ನೇ ನೋಡಿದ್ದು. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಬೆಸ್ಟ್ ಈಗ ಫಾರ್ ಕಾಂಗ್ರೆಸ್ಗೆ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಹರಿಯಾಣ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಯಾರೂ ಇಲ್ಲ ಅಂತ ಸ್ವೀಪ್ ಅಂತ ಹೇಳ್ಬಿಟ್ರು ಯಾರು BJP. ಬಟ್ ಅವನೊಬ್ಬನೇ ಹೇಳಿದ್ದು ಇಲ್ಲ ಕಾಂಗ್ರೆಸ್ ಇಸ್ ವಿನ್ನಿಂಗ್ ಅಂತ. ಅರ್ಥ ಆಯ್ತು ನಿಮಗೆ? ಸೊ ಅದನ್ನು ಅವ್ರಿಗೆ ಆಕ್ಸೆಪ್ಟ್ ಮಾಡಿ, ದಟ್ ಇಸ್ ಫೈನ್. ಮತ್ತು ನಾನು ಹೇಳ್ಬೇಕು, ನನಗೆ ಅವ್ನು ಎಕ್ಸಿಸ್ಟ್ ಪೋಲ್ ನಾನು ಎಷ್ಟು ಪ್ರೀತಿಸ್ತೇನೆ ಅಂದರೆ ಅದಕ್ಕೆ ಅಕ್ಯುರೇಸಿ ಉಂಟು. ಅವ್ನು ಹೇಳ್ತಾನೆ, ಅವ್ನು ಬುಕ್ ಒಂದು ಬಂದು ಅದು ಉಂಟು, ಬುಕ್ ನನ್ನ ಹತ್ರ ಓದಿದಾಗ ಹೇಳ್ತಾನೆ, ನಾನು 63 ಎಕ್ಸಿಸ್ಟ್ ಪೋಲ್ ಮಾಡ್ತೇನೆ, 59 ವೆಂಟ್ ರೈಟ್ ಅಂತ. ಅಂದರೆ ಈ ಸ್ಟ್ರೈಕ್ ರೇಟ್ ಈಸ್ 94%. ಸಿ ಎಕ್ಸಿಸ್ಟ್ ಪೋಲಲ್ಲಿ 94% ಸ್ಟ್ರೈಕ್ ಆಗೋದಿಲ್ಲ. ಸ್ಟ್ರೈಕ್ ರೇಟ್ ಲಾಸ್ಟ್ ಅಸೆಂಬ್ಲಿ ಎಲೆಕ್ಷನ್ ಅವನು ಒಬ್ಬನೇ 130 ಕೊಟ್ಟೋದು. ಅದಕ್ಕೂ ಅವ್ನು ಫಿಗರ್ ರಿವೈಸ್ ಮಾಡಿದ. ಮೊದಲು ಕೊಟ್ಟ ನಂತರ 2 ಪುನಃ ಇವರು 4 ಫಿಗರ್ ಜಾಸ್ತಿ ಮಾಡಿದ ಮರ್ದಿನ ಬೆಳಿಗ್ಗೆ. ಆಯ್ತಾ ನಮಗೆ? ಸೊ ಅಷ್ಟು ಮತ್ತೆ ಅವನು ಹೇಳ್ತಾನಲ್ಲ, ಅಷ್ಟು ಕಾನ್ಫಿಡೆಂಟ್ ಅವನು TVಯಲ್ಲಿ ನೋಡಿ ಐ ಆಮ್ ಬಿಕಮ್ ಎ ಫ್ಯಾನ್ ಆಫ್ ಹಿಮ್. ಆ್ಯಕ್ಚುಲಿ ನಾನು ಹೇಳ್ತೇನೆ, ನನ್ನ ಹತ್ರ ಇವತ್ತು ಕೇಳಿದರು, ಶೆಟ್ಟಿ ನೀವು ನಾನು ಎಲೆಕ್ಷನ್ ಎಕ್ಸಿಟ್ ಪೋಲ್ ಬರೋಕ್ಕಿಂತ ಮೊದಲು ಒಂದು ಕಾಂಗ್ರೆಸ್ಗೆ 8 ಸೀಟ್ ಬರ್ಬೋದು ಕಂಡು ಒನ್ಸ್ ಎಕ್ಸಿಟ್ ಪೋಲ್ ಇದ್ದದ್ದು ನನ್ನನ್ನೇ ನಾನು ನಂಬುದಿಲ್ಲ. ನನಗೆ ಬೈಬಲ್ ಅವನೇ, ನನಗೆ ಅಥವಾ ನಿಮ್ಮ ಭಗವದ್ಗೀತೆನೇ ಅವನೇ. ಅವ್ನು ಹೇಳ್ತೇನೆ, ಅದೇ ನನ್ನ ಫೈನ್ ಸ್ಟಿಕ್.
ನಾಳೆ ರಾಂಗ್ ಆದ್ರೂ ನಾನು ಅವನೇ ಫಾಲೋ ಮಾಡ್ತೇನೆ, ಬಿಕಾಸ್ ಅವ್ನು ಇದುವರೆಗೆ 5 ರಾಂಗ್ ಆಗಿದೆ, 6ನೇ ರಾಂಗ್ ಆಯ್ತು ಅಂತ ತಿಳ್ಕೊಳ್ತೇನೆ. ಅರ್ಥ ಆಯ್ತು? ಇಲ್ಲಿ ಕೇಳಿ, ಕರ್ನಾಟಕ ನನ್ನ ಪ್ರಕಾರ ಈವನ್ ಟುಡೇ ಮೈ ಕಾನ್ಸೆಸ್ ಸೇಸ್ ದ್ಯಾಟ್ ದೇ ಮೇ ರೀಚ್ 8, ಬಟ್ ನಾನು ಸ್ಟಿಲ್ ಹೇಳ್ತೇನೆ ಐ ಆಮ್ ರಾಂಗ್, ಹಿ ಈಸ್ ರೈಟ್. ಪ್ರದೀಪ್ ಗುಪ್ತಾ ಇಸ್ ರೈಟ್, ಐ ಆಮ್ ರಾಂಗ್ ನಾನು ಹೇಳ್ತೀನಿ. ಯಾಕಂದ್ರೆ ಈಸ್ ಕ್ರೆಡಿಟೇಬಲ್ ಇಸ್ ರೈಟ್ ಲೈಕ್. Okay, yes. ಅರ್ಥ ಆಯ್ತು ನಿಮಗೆ? ಸೊ ಐ ಕೆನಾಟ್, ಯಾಕಂದ್ರೆ ನೋಡಿ ಒಂದು ವಿಷಯ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಅವನು ಒರಿಸ್ಸಾದ ಹೇಳಿಕೆ ಮಾಡ್ತಾನೆ ಗೊತ್ತಾ, ಔಟ್ ಆಫ್ 21 ಸೀಟಲ್ಲಿ 19 or 20 BJP ಹೇಳ್ತಾನೆ, ವ್ಯಾರಸ್ ನೀವು ಅಸೆಂಬ್ಲಿ ಸಿಟಿ ಬಂದು 2 ನೆಕ್ ಟು ನೆಕ್ ಅಂತ ಹೇಳ್ತಾನೆ. ಅದು ಧೈರ್ಯ. ಅರ್ಥದ ಇದೇ ನಿಮ್ಮ ನಾಗಾಲ್ಯಾಂಡಲ್ಲಿ 1 ಸೀಟು ತೆಗೆದಿಲ್ಲ 40ರಲ್ಲಿ ಕಾಂಗ್ರೆಸ್ನವರು, ಆ 1 ಸೀಟ್ ಈ ಸಲ ಕಾಂಗ್ರೆಸ್ ಹೋಗ್ತದೆ ಅಂತ ಹೇಳ್ತಾನೆ. ಅದು ಧೈರ್ಯ. ಮಣಿಪುರದಲ್ಲಿ 2ರಲ್ಲಿ 2 ಸೀಟ್ BJP ಸೋಲ್ತದೆ ಅಂತ ಹೇಳ್ತಾನೆ. ಮಿಜೋರಾಮಲ್ಲಿ 40ರಲ್ಲಿ 2 ಸೀಟ್ ತಗೊಂಡಿದ್ರೆ ಅಸೆಂಬ್ಲಿ, ಈ ಸಲ ಸೀಟ್ ಕಾಂಗ್ರೆಸ್ ಹೊಡಿತಾರೆ ಅಂತ ಹೇಳ್ತಾನೆ. ಅದು ಧೈರ್ಯ. ನಿಮಗೆ ತೆಲಂಗಾಣದಲ್ಲಿ ಯಾರಾದ್ರೂ ಲೆಕ್ಕ ಹೇಳ್ಬೋದಾ BJPಗಿಂತ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ಗಿಂತ BJP ಅವ್ನು ಧೈರ್ಯವಾಗಿ ಹೇಳ್ತಾನೆ, BJPಗಿಂತ ಅಲ್ಲ ಕಾಂಗ್ರೆಸ್ಗಿಂತ BJP ಜಾಸ್ತಿ. ಅದು ಧೈರ್ಯ. ಒಬ್ಬ ಅಷ್ಟು ಧೈರ್ಯವಾಗಿ ಹೇಳ್ಬೇಕಾದ್ರೆ ನಾವು ಅವನು ನೆಗ್ಲೆಕ್ಟ್ ಮಾಡೋಗಿಲ್ಲ. ನಾನು ಅದಕ್ಕೆ ಹೇಳಿದೆ ಗೊತ್ತಾ, ನಾನು ಯಾವ ನಿಮ್ಮ ವಿರಾಮ ತಗೊಳ್ಬೇಕು, ಒಂದು ವಿರಾಮ ತಗೊಂಡು ವಾಪಸ್ ಬರ್ತೀನಿ. ಇನ್ ಡಿಟೇಲ್ ಆಗಿ ಹೋಗ್ತಾ ಹೋಗೋಣ. ಈ ಡಿಬೇಟ್ ಬಗ್ಗೆ ಹಲವು ವಿಚಾರಗಳಿದೆ, ಚರ್ಚೆ ಮಾಡೋಣ.